ಪರಮ ಭಕ್ತೆ ಜಯಲಲಿತಾ. ಎಂ ಜಿ ರಾಮಚಂದ್ರನ್ ಕೂಡ ಬಂದಿದ್ದರು. 1984ರಲ್ಲಿ ಎಂ ಜಿ ರಾಮಚಂದ್ರನ್ ಭೇಟಿ ಕೊಟ್ಟಿದ್ದರು ಕೊಲ್ಲೂರಿಗೆ. ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿ ವಿಶೇಷ ಪೂಜೆಗೋಸ್ಕರ ಬಂದಿದ್ದರು. ಅದಾದಮೇಲೆ ಮತ್ತೊಂದು ಸರಿ ಅನಾರೋಗ್ಯದಿಂದ ಚೇತರಿಸ್ಕೊಂಡ ಮೇಲೂ ಕೂಡ ಬಂದಿದ್ದರು. ಇನ್ನು ಜಯಲಲಿತಾ ಬಹಳಷ್ಟು ಸಂದರ್ಭಗಳಲ್ಲಿ ಬಂದಿದ್ದಾರೆ. ಚಂಡಿಕಾ ಯಾಗ ಮಾಡಿಸಿದ್ದಾರೆ. ಇಲ್ಲಿ ಚಂಡಿಕಾ ಯಾಗ ಮಾಡಿಸಿದರೆ ಸರ್ವ ಫಲಗಳು ಕೂಡ ಸಿದ್ಧಿಯಾಗ್ತವೆ ಅನ್ನುವಂಥ ನಂಬಿಕೆ. ನಾವು ಆ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಯಲಲಿತಾ ಬಂದು ಚಂಡಿಕಾ ಯಾಗವನ್ನು ಮಾಡಿಸಿದ್ದು ಆ ಫೋಟೋವನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಇದು ಇಲ್ಲಿ ಒಂದು ಅಮ್ಮನವರು ನೀವು ನೋಡಬಹುದು. ಏನು ಅಂದರೆ ಈ ಮಂಗಳೂರಿನ ಭಾಗದಲ್ಲಿ ಬರುವಂಥ ದೇವಸ್ಥಾನಗಳಿದಾವಲ್ಲ, ಅಮ್ಮನೂರು ದೇವಸ್ಥಾನಗಳದರಲ್ಲೂ ಎಲ್ಲವೂ ಕೂಡ ಲಿಂಗರೂಪಿಯಲ್ಲೇ ಇರ್ತವೆ, ಲಿಂಗರೂಪಿಯಾಗೇ ಇರ್ತವೆ. ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ನೀವು ಕಟೀಲು ದುರ್ಗಾಪರಮೇಶ್ವರಿ ನೋಡಿ, ಈ ಕಡೆಗೆ ಕೊಲ್ಲೂರು ಮೂಕಾಂಬಿಕೆ ನೋಡಿ, ಲೋಹದ ಮೂರ್ತಿ ಇದೆ, ಪ್ರಶ್ನೆ ಬೇರೆ. ಆದರೆ ಅಲ್ಲಿರುವಂಥದ್ದು ಅದು ಸ್ವಯಂಭೂಲಿಂಗ. ಒಂದು ಪವಿತ್ರವಾದಂಥ ಸ್ವಯಂಭೂಲಿಂಗ ಇದೆ ಗರ್ಭಗುಡಿನಲ್ಲಿ. ಇದು ಯಾರಿಂದಲೂ ಕೆತ್ತಲ್ಪಟ್ಟಿರುವಂಥದ್ದಲ್ಲ, ಇದು ಪ್ರಕೃತಿಯಲ್ಲೇ ಮೂಡಿ ಬಂದಿರುವಂಥದ್ದು. ಸಚ್ಚಿದಾನಂದ ವಿಗ್ರಹ ಅಂತೀವಲ್ಲ ನಾವು, ಆ ರೀತಿ. ಸ್ಟಾಲಿನ್ ಅವರ ಪತ್ನಿ ಕೂಡ ಬಂದಿರೋದು ನೋಡ್ತಾ ಇದ್ದೀವಿ. ಅವ್ರ ಮಗ ದೊಡ್ಡ ಮಾತಾಡ್ತಾರೆ, ಸನಾತನ ಧರ್ಮವನ್ನು ಕಿತ್ತೆಸೀಬೇಕು ಅಂತೇಳಿ ಅಂತ. ಇನ್ನು ಅವ್ರ ತಾಯಿ ದೇವಸ್ಥಾನಗಳನ್ನು ಸುತ್ತಾರೆ. ಎಂಥ ವೈರುಧ್ಯಗಳು ನೋಡಿ ಒಂದೇ ಮನೆಯಲ್ಲಿ. ಇದು ಬೇರೆ ಬೇರೆ ಯಾವ ನಾಯಕರು ಬಂದಿದ್ದರು. ಎಂ ಜಿ ಆರ್ ಬಂದಂಥ ಸಂದರ್ಭ, ಪಕ್ಷ ಕಟ್ಟಿ ಎಂ ಜಿ ಆರ್ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಅವರಿಲ್ಲಿಗೆ ಬಂದಿದ್ದರು ಅಮ್ಮನವರ ದೇವಸ್ಥಾನಕ್ಕೆ. ಅದಾದಮೇಲೆ ಹಿಂದೊಂದು ಸರಿ ಆರೋಗ್ಯ ಕೆಟ್ಟಾದ ಮೇಲೂ ಕೂಡ ಸರಿಯಾದ ಮೇಲೆ ಮತ್ತೊಂದು ಸರಿ ಬಂದಿದ್ದರು ಎಂ ಜಿ ರಾಮಚಂದ್ರನ್. ನಾವು ತೋರಿಸ್ತಾ ಇದ್ದೀವಿ ಎಂ ಜಿ ರಾಮಚಂದ್ರನ್ ಬಂದಿರುವಂಥ ಫೋಟೋಸ್. ಜಯಲಲಿತಾ ಅಂತೂ ಪರಮ ಭಕ್ತೆ, ಇಲ್ಲಿ ಬಹಳಷ್ಟು ಸರಿ ಬಂದಿದ್ದಾರೆ. ಬಂದು ಇಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸಿದ್ದಾರೆ, ಚಂಡಿಕಾ ಯಾಗ ಮಾಡಿಸಿದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ಕೊಲ್ಲೂರು ಮೂಕಾಂಬಿಕೆಯ ಲೀಲೆಗಳು ಒಂದೆರಡಲ್ಲ, ಮಹಾನ್ ಶಕ್ತಿಪೀಠ ಇದು, ಸಾಮಾನ್ಯ ಸಂಗತಿ ಅಲ್ಲ. ನಾವು ಸಾಮಾನ್ಯವಾಗಿ ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಶೃಂಗೇರಿ ಶಾರದೆ, ಕೊಲ್ಲೂರು ಮೂಕಾಂಬಿಕೆ, ಭಾಗಮಂಡಲದ ಕಾವೇರಿ, ಮೈಸೂರು ಮಹಿಷಮರ್ದಿನಿ, ತ್ರಿಪುರ ಸುಂದರಿ, ಗಂಡಕಿ, ನಾರಾಯಣಿ, ಉಮಾ, ಪಾಟ್ನಾದ ಭವಾನಿ, ಢಾಕಾದ ಭವಾನಿ, ಕಲ್ಕತ್ತೆಯ ಕಾಳಿ, ಪ್ರಯಾಗದ ಲಲಿತಾ, ಈ ಎಲ್ಲ ಸಾಲುಗಳಲ್ಲಿ ಇದು ಕೂಡ ಬರುತ್ತೆ. ಇಲ್ಲಿರುವಂಥ ಒಂದು ಸ್ವಯಂಭೂ ಲಿಂಗ ಬಹಳ ಅದ್ಭುತವಾದಂಥ ಲಿಂಗ. ಯಾವುದೇ ಮಾನವನಿಂದ ಕೆತ್ತಲ್ಪಟ್ಟಂಥ ಲಿಂಗ ಅಲ್ಲ ಅದು ತಾನೇ ಸೃಷ್ಟಿಯಾದಂಥ ಪ್ರಕೃತಿನಲ್ಲೇ ಒಡಮೂಡಿರುವಂಥ ಲಿಂಗ. ಇದರಲ್ಲಿರುವಂಥ ವಿಶೇಷತೆ ಏನಪ್ಪ ಅಂದರೆ ಅದರಲ್ಲೊಂದು ಚಿನ್ನದ ಗೆರೆ ಇದೆ, ಚಿನ್ನದ ಗೆರೆ.